ಒಂದ್ ಕಡೆ ಮಳೆ ಬಾರದೆ ಬೆಳೆಗಳೆಲ್ಲ ಒಣಗ್ತಾ ಇದೆ. ಆದ್ರೆ ಈ ಇನ್ನೊಂದ್ ಕಡೆ ರೈತರಿಗೆ ಈಗಾಗಲೇ ಬೆಳೆ ಏನೋ ಭರ್ಪೂರಾಗಿ ಬಂದಿದೆ, ಆದ್ರೂ ಕೂಡ ಫಸಲು ಸರಿಯಾಗಿ ಬರ್ತಾ ಇಲ್ಲ. ಈಗಾಗಲೇ ಏನೋ ಬೀದರ್ ಜಿಲ್ಲೆಯಲ್ಲಿ ಕಳಪೆ ಗುಣಮಟ್ಟದ ಏನು ಬೀಜ ಸರಬರಾಜು ಮಾಫಿಯಾ ಏನಿದೆ, ಅದರಿಂದಾಗಿ ರೈತ ಈಗ ಸಂಕಷ್ಟಕ್ಕೀಡಾಗಿರುವಂಥದ್ದು. ಸದ್ಯ ನಾನು ಆ ಒಂದು ರೈತನ ಜಮೀನಿನಲ್ಲಿದ್ದೇನೆ. ಸದ್ಯ ನೀವು ನೋಡ್ತಾ ಇರುವಂತಹ ಏನು ಜಮೀನು ಏನಿದೆ, ಇದು ಬೀದರ್ ತಾಲೂಕಿನ ಮಂಡಳಿ ಗ್ರಾಮದಲ್ಲಿರುವಂತಹ ಒಂದು ಜಮೀನು. ಈ ಗ್ರಾಮದಲ್ಲಿ ರೈತ ಏನು 2 ಎಕರೆಯಷ್ಟು ಜಮೀನಿನಲ್ಲಿ ಬದನೆಕಾಯಿ ಬೀಜವನ್ನು ಬಿತ್ತನೆ ಮಾಡಿದ ಬಳಿಕ 3 ತಿಂಗಳ ಒಳಗಾಗಿ ಫಸಲು ಬರೋಕ್ಕೆ ಆರಂಭ ಆಗುತ್ತೆ, ಫಸಲು ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಬಿತ್ತನೆಯನ್ನು ಮಾಡಿದ್ದ. ಆದರೆ ಬದನೆಕಾಯಿ ಬೀಜ ಏನಿದೆ ಯಾವುದೂ ಕೂಡ ಸರಿಯಾಗಿ ಫಸಲು ಬರ್ತಾ ಇಲ್ಲ, ಬಂದರೂ ಕೂಡ ಅದು ಕೂಡ ಹುಳ ಹತ್ತಿದೆ. ಹೀಗಾಗಿ ಇದರಿಂದಾಗಿ ರೈತ ಕಂಗಾಲಾಗಿರುವಂಥದ್ದು. ಸಾಲ ಸೂಲ ಮಾಡಿ ಆ ಜಮೀನಿನಲ್ಲಿ ಬಿತ್ತನೆ ಮಾಡಿದ್ದೀನಿ, ಆದರೆ ಈಗ ನೀರು ಸರಿಯಾಗಿ ಫಸಲು ಬರದೇ ಇರೋ ಕಾರಣಕ್ಕಾಗಿ ನಾನು ಕಂಗಾಲಾಗಿದ್ದೀನಿ, ಸಾಲ ಸೂಲ ಮಾಡಿ ಈಗ ಕಂಗಾಲಾಗಿದೆ ಅನ್ನುವಂಥ ಮಾತನ್ನ ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು. ನೀವು ಗಮನಿಸ್ತಾ ಇರ್ಬೋದು, ಅವ್ರ ರೈತನ ಕೈಯಲ್ಲೂ ಕೂಡ ಈಗ ಬದನೆಕಾಯಿ ಇರುವಂಥದ್ದು ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರ್ಬೋದು. ನೀವು ಈಗ ನೋಡ್ರಿ, ಎಲ್ಲವೂ ಕೂಡ ಹುಳು ಹಿಡಿದಿರುವಂಥದ್ದು ಸದ್ಯ ನೀವು ಗಮನಿಸ್ತಾ ಇರ್ಬೋದು. ಯಾವ ರೀತಿ ಅಂದರೆ ಬಿತ್ತನೆ ಮಾಡಿ 4 ತಿಂಗಳು ಕಳೀತಾ ಬಂತು, ಆದರೂ ಕೂಡ ಯಾವ ಬೀಜ ಬಂದಿರುವಂಥ ಬದನೆಕಾಯಿ ಎಲ್ಲವೂ ಕೂಡ ಹುಳು ಹತ್ತಿರುವಂಥದ್ದು. ಸಂಪೂರ್ಣವಾಗಿ ಏನು ನಷ್ಟ ಆಗಿದೆ. ಈಗಾಗಲೇ 2 ಎಕರೆ ಜಮೀನನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದೀನಿ. ಇನ್ನೂ 2 ಎಕರೆ ಇದೆ, ಅದು ಕೂಡ ಈಗ ಸಾಕಷ್ಟು ಏನೋ ಕಳಪೆ ಗುಣಮಟ್ಟದ ಬೀಜ ವಿತರಣೆ ಮಾಡಿದ್ದರಿಂದಾಗಿ ನಾವು ಸಾಲ ಸೂಲ ಮಾಡಿ ಈಗ ಕಂಗಾಲಾಗಿದ್ದೀನಿ ಅನ್ನೋಂಥ ಮಾತನ್ನ ರೈತರು ಹೇಳ್ತಾ ಇದ್ದಾರೆ. ಇಲ್ಲಿ ಇರುವಂಥ ರೈತರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ಎಷ್ಟು ಎಕರೆ ನೀವು ಬಿತ್ತನೆ ಮಾಡಿದ್ರಿ, ಏನು ಹಾನಿಗೆ ಸರ್, ಯಾವ ಬೀಜ ಬಿತ್ತಿದ್ರಿ ಸರ್? ಟೋಟಲ್ ನಾವು 4 ಎಕರೆ ಬಿತ್ತನೆ ಮಾಡಿದ್ದೀವಿ ರೀ. 4 ಎಕರೆಯಲ್ಲಿ 2 ಎಕರೆ ನಾನೀಗ ಕಡ್ದು ಎಲ್ಲ ಕಟ್ಟಿಗೆ ಒಗಟ್ಟೀನಿ ರೀ, ಅವೆಲ್ಲ ಗಿಡಗಳನ್ನ. ಇದು 2 ಎಕರೆ ಇದೆ ರೀ. ಇದು 2 ಎಕರೆದಾಗ ಏನಂದ್ರೆ ನಾವು ಇದು ಪಂಚಗಂಗಾ ಸೂಪರ್ ಗೌರವ ಅಂತ ಹೇಳಿದ್ವಿ ವೆರೈಟಿ ಬದನೆ ರೀ, ಮುಳು ಬದನೆ. ಇದು ಅದು ಏನದ ಅಂದ್ರೆ ರೀ, ಕಾಯಿ ಹತ್ತಾ ಇಲ್ಲ, ಇದಕ್ಕೆ ಹೂವನ್ನು ಬರ್ತಾ ಇಲ್ಲ, ಕಾಯಿನೂ ಹತ್ತಾ ಇಲ್ಲ. ಅದರಿಂದ ಏನದ ನಾವು ಈಗ ಕಮ್ಮಸೆ ಕಮ್ಮು 4 ಎಕರೆದಂದು 2 ಲಕ್ಷ ರೂಪಾಯಿ ಖರ್ಚು ಮಾಡಿದೀವಿ ರೀ. ಅದ್ರೊಳಗೆ ಏನದ ಅಂದ್ರೆ ಈಗ ನಮಗೆ ಪರಿಹಾರ ಬೇಕು. ಅದಕ್ಕೆ ಯಾವುದೇ ರೀತಿ ಈಗ ಅದು ಫರ್ಟಿಲೈಸರ್ ದುಕಾನ್ದವ್ರ ಬಲ್ಲಿ ನಾವು ತಂದೇವಲ್ಲ, ಅವ್ರ ಬೀಜ ನಾವು ಕೇಳಿದ್ರೆ ಅಂತಾರೆ, ನಾವೆಲ್ಲ 10-20 ರೂಪಾಯಿ ನಮಗೇನದ ನಾವು ಮಹಾರಾಷ್ಟ್ರದಿಂದ ಬೀಜ ತರಿಸಿದ ಡಿಸ್ಟ್ರಿಬ್ಯೂಟರ್ ಬಲ್ಲಿ ತೊಗೊಂಡಿದ್ದ ಅಂತ ಅಂತಾರೆ ಅವರು. ಅದ್ರ ಸಲುವಾಗಿ ಅವರು ಕೇಳಿದ್ರೆ ನಾವು ಏನು ಮಾಡಲಿ ಅಂತ ಅವ್ರಿಗೆ ಗೊತ್ತು. ಮುಂಜಾನೆ ಒಬ್ಬರಿಗೆ ಕಳಿಸಿ ಅವ್ರು ನೋಡ್ಕೊಂಡು ಹೋಗ್ಯಾರ. ಅವರು ನೋಡ್ಕೊಂಡು ಹೋಗಿ ಏನದ ನಮ್ಗೆ ಅದು ಲಾಸ್ ಆಗಿದೆ. ಇದು ಟೋಟಲಿ 4 ಎಕರೆ. ಅದರಿಂದ ನಮ್ಗೆ ಅದು ಪರಿಹಾರ ಬೇಕ್ರಿ ಇದಕ್ಕೆ. ಅಲ್ಲ, ಈಗ ಬೀಜ ನೀವು ತೊಗೊಂಬಂದಿದ್ರಿ, ಎಷ್ಟು ರೊಕ್ಕ ಕೊಟ್ಟು ಬೀಜ ತಂದಿದ್ರಿ? ಬೀಜದ ಎಕ್ಸ್ಪೈರಿ ಡೇಟು ಅದೇನು ಬೀಜದ ಗುಣಮಟ್ಟ ಏನೋ ಪರಿಶೀಲನೆ ಮಾಡ್ಕೊಂಡು ಏನಾರ ಬಿತ್ತನೆ ಮಾಡಿದ್ರೆ ಅಥವಾ ಅವ್ರು ಏನಾರ ನಿಮ್ಗೆ ಅದ್ರ ಬಗ್ಗೆ ಹೇಳಿದ್ರೆ ಬೀಜದ ಕುರಿತಾಗಿ? ಅವರು ನರ್ಸರಿದವ್ರು ತಂದಿರಿ. ನರ್ಸರಿದವ್ರು ಅಲ್ಲಿ ಅಗಿನ ಹಾಕ್ಯಾರ. ಅಗಿ ಹಾಕಿನ ಹಿಂಸೆ ಅವರು ನರ್ಸರಿದವ್ರ ಬಲ್ಲ ನಾವು ಅಗಿ ತೊಗೊಂಡು ಬಂದೀವಿ ರೀ, ಸಸಿಗಳಲ್ಲಿ ತೊಗೊಂಡು ಬಂದೀವಿ ರೀ. ಈಗ ಎಷ್ಟು ರೊಕ್ಕ ಅಮೌಂಟ್ ಹಾಕಿದ್ರು? ಈಗ ಲಾಸ್ ಎಷ್ಟಾಗೈತೆ ನಿಮ್ಮದು? ಈಗ ಮಿನಿಮಮ್ ಸರ್ ನೋಡ್ರಿ, ಈಗ 1.5 ಲಕ್ಷ ರೂಪಾಯಿ ಇದ್ರೊಳಗೆ 2 ಎಕರೆದ 1.5 ಲಕ್ಷ ರೂಪಾಯಿ ಹಾಕಿದ್ವಿ ರೀ. ಅಲ್ಲಿ 1.5 ಲಕ್ಷ ರೂಪಾಯಿ, ಟೋಟಲ್ 3 ಲಕ್ಷ ರೂಪಾಯಿ ನಮ್ಮದು ಲಾಸ್ ಆಗ್ಯದ ರೀ. ಈಗ ಕಮಸೆ ಕಮ್ ನೋಡ್ರಿ, ನಾವು ಈಗ ಟ್ರ್ಯಾಕ್ಟರ್ ಹೊಡಿಬೋದು, ಕಳೆ ಇದು ಮಾಡ್ಬೋದು, ಈಗ ಸ್ಪ್ರೇ ಮಾಡ್ಬೋದು, ಗೊಬ್ಬರು ಅಂತೇಳಿ ನಮಗೇನಂದ್ರೆ ಆಲ್ಮೋಸ್ಟ್ ಅಲ್ಲಿ ಲಾಸ್ ಆಗಿದ್ರಿ. ಅಲ್ಲ, ಈಗ ಆಲ್ರೆಡಿ ಬೀದರ್ ಜಿಲ್ಲೆಯಾದ್ಯಂತ ಎಲ್ಲ ಈಗ ಆಲ್ರೆಡಿ ಮಳೆ ಸರಿಯಾಗಿ ಬರದೇ ಇರೋ ಕಾರಣಕ್ಕೆ ಎಲ್ಲ ಒಣಗಿ ಹೊಂಟಾವ. ಈ ಕಡೆ ನಿಮ್ಮದು ಫಸಲು ಚೆನ್ನಾಗಿ ಬಂದೈತಿ, ಆಳೆತ್ತರ ಮಟ್ಟ ಬದನೆಕಾಯಿ ಬೆಳೆ ಬಂದೈತಿ, ಆದರೂ ಕೂಡ ಒಂದು ಬದನೆಕಾಯಿ ಬರ್ತಾ ಇಲ್ಲ. ರೈತರ ಪರಿಸ್ಥಿತಿ ಏನು ಹಿಂಗಾದ್ರೆ? ಅಧಿಕಾರಿಗಳೆಲ್ಲ ಪರಿಶೀಲನೆ ಮಾಡ್ಬೇಕಲ್ಲ ಬೀಜಗಳು. ಸರ್, ಇದಕ್ಕೆ ಪರಿಶೀಲನೆ ಮಾಡ್ಬೇಕು ರೀ. ಯಾಕಂದ್ರೆ ಹಾರ್ಟಿಕಲ್ಚರ್ ಆಫೀಸರ್ ಅವ್ರನ್ನೂ ಬಂದು ಇದಕ್ಕೆ ನಾಳೆಗೆ ಅವ್ರು ಭೀ ಬಂದು ನೋಡ್ತೀನಿ ಅಂದಾರ ರೀ. ಯಾಕೆ ಹಿಂಗಾದ್ರೆ ಈಗ ರೈತರು ನಾವು ಅಲ್ಲಿ ಸಾಲ ತರ್ತೀವಿ ರೀ. ಸಾಲ ತಂದು ಲಾಸ್ಟಿಗೆ ಏನಿಲ್ಲ ಅಂದ್ರೆ ನಮಗೆ ಕ್ರಾಪ್ ಬರೋದ್ರೆ ಏನು ಮಾಡ್ತೀವಿ ರೀ, ಕೆಲವೊಂದು ರೈತರು ಏನು ಮಾಡ್ತೀವಿ, ಹೋಗಿ ಫಾಸೆಕೊಂಡು ಸತ್ತೋಗ್ತೀವಿ ಅದು ರೊಕ್ಕ ತೀರಿಸೋದಕ್ಕಾಗೋ ಕಾರಣದಿಂದ. ಅದ್ರ ಸಲುವಾಗಿ ಏನದ, ಇದಕ್ಕೆ ಎಲ್ಲರೂ ಈ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ತೋಟಗಾರಿಕೆ ಇಲಾಖೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರನ್ನು ಪರಿಶೀಲನೆ ಮಾಡಿದಕ್ಕೆ ಅನ್ನೋದಂದ್ರೆ ನಮಗೆ ಪರಿಹಾರ ಕೊಡಂಗೆ ಮಾಡ್ಬೇಕು ರೀ. ಅದಕ್ಕೆ ನನ್ನ ಹೆಸರು ರವಿಕುಮಾರ್. ಇದು ಏನೋ ರವಿಕುಮಾರ್ ಎಂಬ ರೈತನ ಮಾತು. ಈಗಾಗಲೇ ನಾವು ಸಾಲ ಸೂಲ ಮಾಡಿ 2 ಎಕರೆ ಜಮೀನಿನಲ್ಲಿ ಬದನೆಕಾಯಿ ಬಿತ್ತನೆ ಮಾಡಿದ್ವಿ, ಆದರೆ ಸರಿಯಾಗಿ ಬಾರದೆ ಹೇಳಿ ನಾವು ಸಾಲ ಸೂಲ ಮಾಡಿದ್ದು ಎಲ್ಲವೂ ಕೂಡ ನಮಗೆ ನಷ್ಟ ಆಗಿರುವಂಥದ್ದು. ಜೀವನ ನಡೆಸೋಕೆ ಕೂಡ ಕಷ್ಟ ಆಗ್ತಾ ಇದೆ. ಹೀಗಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ಬಂದು ತಪಾಸಣೆ ಮಾಡಿ ಕಳಪೆ ಬೀಜ ವಿತರಣೆ ಮಾಡಿದವರ ವಿರುದ್ಧ ಸೂಕ್ತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವ ಮೂಲಕ ರೈತರನ್ನ ಬದುಕಿಸುವಂಥ ಕೆಲಸ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಶಿವಾನಂದ, ನ್ಯೂಸ್ ಫಸ್ಟ್, ಬೀದರ್.